ವೀಕ್ಷಕರೇ, ಬೆಳಗ್ಗೆ ಚಿತ್ರದುರ್ಗ ಸಮೀಪದಲ್ಲಿ ಕಂಟೈನರ್ ಒಡೆದು ಬಸ್ಸು ಬೆಂಕಿಗೆ ಆಹುತಿಯಾಗಿ 9 ಜನ ದುರ್ಮರಣ ಅಪ್ಪಿರುವಂಥದ್ದು. ಏನು ಬಸ್ ಸಂಪೂರ್ಣ ಕರಕಲಾಗಿರುವಂಥದ್ದು ನೋಡಿದ್ರಿ. ಅದೃಷ್ಟವಶಾತ್ತು ಕ್ಷಣಗಳಲ್ಲಿ ಕೂದಲೆಳೆಯದಲ್ಲಿ ಮತ್ತೊಂದು ದುರಂತ ಆಗುವುದನ್ನು ತಪ್ಪಿಸಲಾಗಿದೆ. ಯಾಕಂದರೆ ಆ ಬಸ್ ಏನು ಅಪಘಾತ ಆಯ್ತಲ್ಲ, ಆ ಬಸ್ ಅಪಘಾತದ ಹಿಂಭಾಗದಲ್ಲೇ 40 ಜನ ಶಾಲಾ ಮಕ್ಕಳನ್ನು ಪ್ರವಾಸಕ್ಕೆ ಕೊಂಡೊಯ್ತಿದ್ದಂಥ ಬಸ್ ಬರ್ತಾಯಿತ್ತು. ಏನು ಆ ಕಂಟೈನರ್ ಲಾರಿ ಮೊದಲು ಆ ಸೀಬರ್ಡ್ ಬಸ್ಗೆ ಡಿಕ್ಕಿ ಹೊಡಿತು. ಆ ಸೀಬರ್ಡ್ ಬಸ್ ಡಿಕ್ಕಿ ಹೊಡೆದ ಬಸ್ಸಿನ ಹಿಂಭಾಗದಲ್ಲೇ ಈ ಬಸ್ ಇತ್ತು. ಈ ಬಸ್ನಲ್ಲಿ 40 ಜನ ಶಾಲಾ ಮಕ್ಕಳಿದ್ರು. ಈ ಬಸ್ಗೂ ಕೂಡ ಸೀಬರ್ಡ್ ಬಸ್ಸು ಟಚ್ ಆಯಿತು. ಒಂದು ಕ್ಷಣದಲ್ಲಿ ಏನಾದ್ರು ಕೂಡ ಈ ಬಸ್ಗೆ ಮುಂದೆ ಇದ್ದಿದ್ರೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. 40 ಜನ ಈ ಬಸ್ನಲ್ಲಿದ್ದರು. ಯಾರಿಗೂ ಕೂಡ ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಹಾಕಿಲ್ಲ. ಮಕ್ಕಳು 40 ಜನ ಮಕ್ಕಳು ಸೇಫ್ ಆದರು. ಒಂದು ಸೆಕೆಂಡ್ ಮುಂದೆ ಇದ್ದಿದ್ರು ಕೂಡ 40 ಜನ ಕೂಡ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾ ಇತ್ತು. ಅಲ್ಲಿ ಡ್ರೈವರ್ ಇದ್ದಾರೆ. ಬಸ್ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ. ಇದು ಅದೃಷ್ಟ ವಶಾತ್ ಏನು ಬಚಾವಾಗಿರುವಂಥದ್ದು. ನಾವು ಡ್ರೈವರ್ನ ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಈ ಬಸ್ನಲ್ಲೇ ಕೂಡ 40 ಜನ ಪ್ರಯಾಣಿಕರು ಹೋಗ್ತಾ ಇದ್ರು. ಮುಂದೆ ಬಸ್ಸಿಗೆ ಟಚ್ ಆಗಿರುವಂಥದ್ದು ಮತ್ತು ಇದು ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ನಾವು ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಇದೇ ಬಸ್ನಲ್ಲಿ 40 ಜನ ಶಾಲಾ ಮಕ್ಕಳಿದ್ರು. ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಆ ಬಸ್ ಆಕ್ಸಿಡೆಂಟ್ ಆದ ಹಿಂಭಾಗದಲ್ಲೇನು ಕೂಡ ಈ ಬಸ್ ಇತ್ತು. ಈ ಬಸ್ಗೂ ಕೂಡ ಟಚ್ ಆಗಿರುವಂಥದ್ದು. ಟಚ್ ಆದ ತಕ್ಷಣ ಅವರು ರಸ್ತೆಗೆ ಇಳಿದಿದ್ದಾರೆ. 40 ಜನ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟಿದ್ರು. ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. ಮತ್ತು ದೇವರು ಕೂಡ ಒಂದು ಏನು ಉಳಿಸಿದ್ದಾರ ಡ್ರೈವರ್ ರೂಪದಲ್ಲಿ ಅಂತ ಹೇಳ್ಬೋದು. ಈ ಬಸ್ನಲ್ಲಿದ್ದಂಥವ್ರು, ಈ ಬಸ್ನಲ್ಲಿ ಡ್ರೈವರ್ ಯಾರಿದ್ರು, ಚಾಲಕ, ನಾನು ಅವ್ರು ಮಾತಾಡ್ಸ್ತಾ ಹೋಗ್ತೀನಿ. ನಿಮ್ಗೊಂದು ಸಲ್ಯೂಟ್. ಯಾಕಂದರೆ 40 ಜನ ಶಾಲಾ ಮಕ್ಕಳಿದ್ರು, ಅವ್ರನ್ನ ಉಳಿಸಿದ್ದೀರಾ ರಸ್ತೆ ಸೈಡ್ಗಳ ಮೂಲಕ. ಆ ಇನ್ಸಿಡೆಂಟ್, ತಮ್ಮ ಹೆಸರು? ಸಚಿನ್ ಅಂತ. ಈಗಲೂ ಕೂಡ ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಈಗಲೂ ಕೂಡ ಅದೇ ಶಾಕಲ್ಲಿದ್ದೀರಾ? ಏನಾಯಿತು ಬೆಳಗ್ಗೆ, ಏನಾಯಿತು ಎಕ್ಸಾಕ್ಟ್ಲಿ? ಏನಿಲ್ಲ ಸರ್, ಬರ್ತಾಯಿದ್ದು ನನ್ನ ಗಾಡಿ ಸೆಂಟ್ರಲ್ ಲೈನಲ್ಲಿ ಬರ್ತಾಯಿತ್ತು ಸರ್. ನನ್ನ ಗಾಡಿನ ಓವರ್ಟೇಕ್ ಹೊಡೆಯುತ್ತೆ ಸೀಬರ್ಡ್ ಬಸ್ಸು, ಸ್ಲೀಪರ್ ಕೋಚು. ನನ್ನ ಗಾಡಿಗೂ ಆ ಗಾಡಿಗೂ ಏನೊಂದು 80 ಮೀಟರ್ ಅಂತರ ಅಷ್ಟೇ ಕಣ್ಣು ಕಾಣಿಸ್ತಾ ಇತ್ತು. ಆ ಕಡೆಯಿಂದ ಬಂತು ಸರ್ ಕ್ಯಾಂಟ್ರು. ಅದು ಬಂದು ಈ ಗಾಡಿಗೆ ಏಕಾಏಕಿ ಡಿವೈಡ್ರಿಂದ ಈ ಕಡೆ ದಾಟ್ತು ಸರ್ ಗಾಡಿ. ಸೀಬರ್ಡ್ ಬಸ್ಗೆ ಆ ಕಡೆಯಿಂದ ಏಕಾಏಕಿ ದಾಟ್ತು ಸರ್. ಅದು ಕಣ್ಣಲ್ಲಿ ಕಟ್ತಂಗೆ ಐತಿ ಈಗಲೂ ಬಿಡಿ. ಸೌಂಡ್ ಬಂತು ಸರ್. ಸೀದಾ ಈ ಗಾಡಿಗೆ ಹೊಡಿತು. ಈ ಬತ್ತಿದಂಗೆ ನಾನು ಈ ಕಡೆ ಸೆಂಟ್ರಲ್ ಲೈನಲ್ಲಿ ಇದ್ದವನು ಈ ಕಡೆ ಟ್ರ್ಯಾಕಿಗೆ ಬಂದೆ ಸರ್. ಲೆಫ್ಟ್ ಟ್ರ್ಯಾಕಿಗೆ ಬಂದೆ ಸರ್. ಸೀದಾ ಬತ್ತಿದಂಗೆ ಆ ಗಾಡಿ ಸೆಂಟ್ರಿಗೆ ಹೊಡಿತು ಸರ್. ಸೀಬರ್ಡ್ಗೆ ಆ ಕ್ಯಾಂಟ್ರು ಆ ಕಡೆಯಿಂದ ರೋಡ್ ಕ್ರಾಸ್ ಮಾಡಿ ಕ್ಯಾಂಟ್ರು ಸೀದಾ ಡೀಸೆಲ್ ಟ್ಯಾಂಕ್ ಹತ್ರಕ್ಕೆ ಹೊಡಿತು ಸರ್. ಡೀಸೆಲ್ ಪೂರ್ತಿ ಇದಾಯಿತು, ಬರ್ನ್ ಆಯಿತು. ಆ ಡೀಸೆಲ್ ಎಲ್ಲ ಲೀಕು ಟ್ಯಾಂಕ್ ಓಪನ್ ಆಗಿದ ತಕ್ಷಣ ಸೀದಾ ಈ ಬಸ್ ಏನಾಯಿತು, ನನ್ನ ಬಸ್ಗೆ ಸೀದಾ ಹಿಂಗೆ ಹೊಡಿತು ಸರ್. ಸೀಬರ್ಡ್ ಬಸ್ ಹಿಂಗೆ ಕ್ರಾಸ್ ಆಯಿತು. ಅದು ಹೊಡೆಯೋ ಫೋರ್ಸ್ಗೆ ಹಿಂಗೆ ಕ್ರಾಸ್ ಆಯಿತು. ನನ್ನ ಬಸ್ಗೆ ಏಟಾಯಿತು ಸರ್. ನನ್ನ ಬಸ್ನ ನಾನು ಹಿಂಗೆ ಕಂಟ್ರೋಲ್ ಮಾಡೋಣ ಅಂತ ನೋಡಿದೆ. ಸೊ ಆಗಲಿಲ್ಲ. ಸೀದಾ ಹಿಂಗೆ ಬಿಟ್ಟೆ. ನನ್ನ ಅದೃಷ್ಟ ಸೀದಾ ಇಲ್ಲಿ ಮೇಲ್ಗಡೆ ರೋಡಿಗೆ ಬಂದೆ ಸರ್. ನಾನು ದಾಟಿ ಸರ್ವಿಸ್ ರೋಡಿಗೆ ಎಳ್ಕೊಂಡೆ ಸರ್ ನನ್ನ ಗಾಡಿನ. ಅದಾದಮೇಲೆ ನನ್ನ ಗಾಡೀಲಿ ಬಂದಿರೋ ಹುಡುಗರಿಗೆ ಆಗಲಿ ಯಾರಿಗೇ ಆಗಲಿ ಒಂದಂತೂ ಏನೂ ಆಗಿಲ್ಲ ಸರ್. ಅದಾದಮೇಲೆ ಎಲ್ಲ ಹುಡುಗರನ್ನೂ ಕೆಳಗಡೆ ಇಳಿಸಿ ಎಲ್ಲರನ್ನೂ ನೋಡಿದಾಗ ಎಲ್ಲ ಕರೆಕ್ಟಾಗಿದ್ರು, ಯಾರಿಗೂ ಏನೂ ಆಗಿತ್ತಿಲ್ಲ. ಅದಾದಮೇಲೆ ಹಿಂದೆ ಸೌಂಡ್ ಬಂತು ಸರ್. ಲೇಡೀಸ್ ಎಲ್ಲ ಕಿರ್ಚಾಡ್ತಾಯಿದ್ರು. ಅದಾದಮೇಲೆ ನಾವು ಇಲ್ಲಿಂದ ಅಲ್ಲಿಗೆ ಹೋದೆ ಸರ್. ನಾನು ಮಕ್ಕಳನ್ನೆಲ್ಲ ನೀವು ಇಳಿಸ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಹೋದ್ರಿ? ಎಲ್ಲರೂ ಆರಾಮಾಗೇ ಇದ್ರು ಸರ್. ಮಕ್ಕಳೆಲ್ಲ ಆರಾಮಾಗೇ ಇದ್ರು. ಯಾರಿಗೇನು ಒಂದೇ ಒಂದು ಗಾಯನೂ ಆಗಿಲ್ಲ. ಅದಾದಮೇಲೆ ಹಿಂದೆ ಸೌಂಡ್ ಬಂದಿದ ತಕ್ಷಣ ನಾವು ಹಿಂದಕ್ಕೆ ಹೋದೋ ಸರ್. ನಾವು ಅಲ್ಲಿ ಹೋಗಿ ನೋಡಿದ ತಕ್ಷಣ ಲೇಡೀಸ್ ಎಲ್ಲ ಕಿರ್ಚಾಡ್ತಾಯಿದ್ರು. ಸೊ ಗ್ಲಾಸ್ ಹೊಡೆಯೋರು ಆರ್ಬಿಟ್ಟವ್ರೆ. ಇನ್ನು ಸ್ವಲ್ಪ ಜನಕ್ಕೆ ಕತ್ಕೊಂಡ್ಬಿಟ್ಟು ಅಷ್ಟೊತ್ತಿಗೆ ಫೈರ್ ಆಗಿಬಿಟ್ಟಿದ್ದು ಸರ್. ಎರಡು ಗಾಡಿನೂ ಫೈರ್ ಆಗಿತ್ತು ಆ ಸ್ಪಾಟಲ್ಲಿ. ಅಲ್ಲಿಗೆ ಹೋಗಿ ಎಳ್ಕೊಳ್ಳೋ ಟೈಮಲ್ಲಿ ಗ್ಲಾಸ್ ಎಲ್ಲ ಹೊಡೆದಾಕಿ ಎಷ್ಟು ಜನ ಸಾಧ್ಯ ಆಯ್ತದೆ ಅಷ್ಟು ಜನ ನಾವು ಎಳ್ಕೊಂಡೆ ಸರ್. ಒಂದು 8 ಜನನ ನಾವು ಎಳ್ಕೊಂಡೆ ಸರ್ ಆಚೆಗೆ. ಓಕೆ. ಅದಾದಮೇಲೆ ಬ್ಲಾಸ್ಟ್ ಆಯಿತು ಸರ್. ಅದಾದಮೇಲೆ ನಮ್ಗೆ ಹತ್ರಕ್ಕೂ ಹೋಗೋಕ್ಕಾಗಲಿಲ್ಲ. ನೀವು ಆ ಬಸ್ಸಲ್ಲಿದ್ದಂಥ ಒಂದಷ್ಟು ಜನನೆಲ್ಲ ಕೂಡ ನೀವು ಹೇಳ್ಕೊಂಡ್ರೆ? 8 ಜನ ಹೇಳ್ಕೊಂಡೆ ಸರ್. ನಾವು ಹೋಗಿ ಗ್ಲಾಸ್ ಎಲ್ಲ ಹೊಡೆದಾಕಿ ಎತ್ಕೊಂಡು ರೋಡ್ಗೆ ಇಟ್ಟು ಎಳ್ಕೊತಾ ಇದ್ದೋ. ಅದರಲ್ಲಿ ಒಂದು ಮಗು ಅಂತ ಒಂದು ತಾಯಿ ಹೇಳ್ತಾಯಿದ್ರು. ಆದರೆ ಅಷ್ಟೊತ್ತಿಗೆ ಬ್ಲಾಸ್ಟ್ ಆಯಿತು ಸರ್. ಅದು ಓಡೋಕ್ಕಾಗಲಿಲ್ಲ ಅಲ್ಲಿಗಾದರೆ. ಶಿಕ್ಷಕರೇ, ಕಣ್ಣೀರು ಬರುತ್ತೆ. ಅಂದರೆ ಅಲ್ಲಿ ಇನ್ಸಿಡೆಂಟ್ ಆದಾಗ, ಘಟನೆ ಆದಾಗ ಬಸ್ ಹಿಂದೆ ಇದ್ದಿದ್ದಂತೂ ಈ ಬಸ್ಸು ಸಚಿನ್ ಅಂತ.
ಇವರು ಶಾಲಾ ಮಕ್ಕಳನ್ನ ಕರ್ಕೊಂಡು ದಾಂಡೇಲಿಗೆ ಹೋಗ್ತಾ ಇದ್ರು. ಬಸ್ಸಿಗೆ ಗೊತ್ತಿದ್ದು ಗೊತ್ತ ತಕ್ಷಣ ಸೈಡಿಗೆ ಬಂದು ಬಿಟ್ಟು ಮಕ್ಕಳೆಲ್ಲ ಸೇಫ್ ಆಗಿದೆ ನೋಡಿದ ನಂತರ ಕೂಡಲೇ ಅವರು ಏನು ಬಸ್ ಉರಿತಾ ಇತ್ತಲ್ವ ಆ ಬಸ್ಸಿನಲ್ಲಿದ್ದಂಥ ಕಾಪಾಡೋಕೆ ಹೋಗಿದ್ದಾರೆ. 9 ಜನರನ್ನು ಬಸ್ಸಿನಲ್ಲಿ ಗ್ಲಾಸನ್ನು ಹೊಡೆದು ಇದ್ದಂಥ 9 ಜನ ಎಳೆದು ಹೊರಗಡೆ ತಂದು ಸೇಫ್ ಮಾಡಿದ್ದಾರೆ. ಮತ್ತು ಅದರಲ್ಲಿ ಒಂದು ತಾಯಿ ಮಗು ಕೂಡ ಅಂತ ಹೇಳ್ತಾ ಇತ್ತು. ಮಗು ಕೂಡ ಬಹುಶಃ ಸಾವನ್ನಪ್ಪಿರ್ಬೋದು. ಅಲ್ಲಿ ದುರಂತ ಅಂದರೆ ಇಂಥ ಶಾಕ್ ಟೈಮಲ್ಲೂ ಕೂಡ ಇನ್ನೊಂದು ಬಸ್ಸಿನ ಡ್ರೈವರ್ ಹೋಗಿ ಕಾಪಾಡಿರುವಂಥದ್ದು. ಅದು ಕಂಟೈನರ್ ಹೊಡೆದಿರುವಂಥದ್ದು ಏನಿದೆಯಲ್ಲ, ಅದು ಕಂಟೈನರಿಂದ ದಾಟಿ ಬಹುಶಃ ನಿದ್ದೆಯಲ್ಲಿದ್ದರೆ ಏನೋ ಸಿಕ್ಕಂತ ಅದು ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ಏಕಾಏಕಿ ಬಂತು ಸರ್. ಇದು ಓವರ್ಟೇಕ್ ಮಾಡಿ ಬಂದಿದ್ದು ಆ ಗಾಡಿ ಡಿವೈಡ್ರು ಜಂಪ್ ಮಾಡಿದ್ದಕ್ಕೂ ಎರಡಕ್ಕೂ ಕರೆಕ್ಟಾಗಿತ್ತು ಸರ್. ಆದರೆ ಅದು ಸೀದಾ ಬಂದು ಸೆಂಟ್ರಿಗೆ ಸರ್ ಹೊಡೆದಿದ್ದು. ಅದು ಫೇಸ್ ಟು ಫೇಸ್ ಹೊಡೆದಿದ್ರು ನಮ್ಮ ಗಾಡಿಗೇನು ಆಗ್ತಾ ಇರಲಿಲ್ವೇನೋ. ಸೀದಾ ಸೆಂಟ್ರಿಗೆ ಹೊಡೆದಿದ ತಕ್ಷಣ ಅದು ಹಿಂಗೆ ಹೊಡೆದಿದ ತಕ್ಷಣ ಈ ಗಾಡಿ ಹಿಂಗೆ ಸ್ಲೀಪರ್ ಹಿಂಗೆ ಕ್ರಾಸ್ ಆಯಿತು. ನೀವು ಇಲ್ಲಿಂದ ಇಳಿದು ಒಳಗಡೆ ಕ್ಷಣಾರ್ಧದಲ್ಲೇ ಕೂಡ ಬಸ್ ಬೆಂಕಿ ಎತ್ಬಿಟ್ಟಿತ್ತ. ನಾವು ಇಲ್ಲಿ ನಮ್ಮ ಗಾಡಿಲಿರೋ ಮಕ್ಕಳನ್ನೆಲ್ಲ ನೋಡಾದ್ಮೇಲೆ ಸರ್ ಸೌಂಡ್ ಬಂದಿದ್ದು. ಅಲ್ಲಿ ಹಿಂದ್ಗಡೆ ಲೇಡೀಸ್ ವಾಯ್ಸು ಎಲ್ಲರೂ ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಸರ್ ನಾವು ಅಲ್ಲಿ ನಮ್ಮವರೆಲ್ಲ ಸೇಫ್ ಆಗೋರು ಅಂತ ಗೊತ್ತಾದ್ಮೇಲೆ ಕಿರ್ಚಾಡಿದ್ರು. ನಾವು ಹಿಂದೂ ಕೊಡೋಗಿಲ್ಲ ಸರ್ ಅವಾಗ. ಅದಾದ್ಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ಹಿಂದ್ಗಡೆಯಿಂದ 2 ಗಾಡಿನೂ ಫೈರ್ ಆಗಿತ್ತು ಸರ್. ಅಷ್ಟೊತ್ತು ಬೆಳೆ ಜನ ಯಾರು ಬಂದಿಲ್ವಾ ಅಷ್ಟು ಬೆಳಗಿನ ಜಾವ? ಯಾರು ಇಲ್ಲ ಸರ್. ಆಗಲೇ ಅಲ್ಲಿ ಗ್ಲಾಸ್ ಎಲ್ಲ ಹೊಡ್ಕೊಂಡು ಒಂದು 4 ಜನ ಆಲ್ರೆಡಿ ಅವರೇ ಗಾಯದಿಂದ ಬಿದ್ದಿದ್ರು ಕೆಳಗಡೆ. ನೀವು ಬಸ್ಸಿಂದ ಒಳಗಡೆ ಕರ್ಕೋಬೇಕಾದ್ರೆ ನೀವು ಒಂದು 9 ಜನ ಕರ್ಕೊಂಡ್ಬಂದ್ರೆ? 9 ಜನ ನಾವು ಎಳ್ಕೊಂಡು ಸರ್ ಅಲ್ಲಿಂದ ಎತ್ತೆತ್ತು ರೋಡ್ಗೆ ಹಾಕೊಂಡು. ಅಷ್ಟೊತ್ತಿಗೆ ಅದು ಸಿಲಿಂಡ್ರು ಏನೋ ಒಟ್ನಲ್ಲಿ ಬ್ಲಾಸ್ಟ್ ಆಯಿತು ಸರ್. ಮುಂದ್ಗಡೆಯಿಂದ ಬ್ಲಾಸ್ಟ್ ಆಯಿತು. ಟೈರೋ ಏನೋ ಒಟ್ನಲ್ಲಿ ಬ್ಲಾಸ್ಟ್ ಆಯಿತು. ಏರ್ ಪಾಸ್ ಆಯಿತು. ಫೈರ್ ಇನ್ನೂ ಜಾಸ್ತಿ ಆಯಿತು ಸರ್. ಅಲ್ಲಿಂದ ಜನ ಅಷ್ಟೊತ್ತಿಗೆ ಯಾರು ಬಂದಿರಲಿಲ್ಲ. ಅಷ್ಟೊತ್ತಿಗೆ ಯಾರು ಇತ್ತಿಲ್ಲ ಸರ್. ಅಷ್ಟೊಂದು ಜನ ಯಾರು ಕ್ರೌಡ್ ಸೇರಿತಿಲ್ಲ. ಅದಾದ್ಮೇಲೆ ಎಲ್ಲ ಅಂದರೆ ವೆಹಿಕಲ್ಸ್ ಎಲ್ಲ ಇತ್ತು ಸರ್. ಅಂದರೆ ಇಲ್ಲಿ ಬೆಂಕಿ ಹತ್ತಿದ್ದು ನೋಡಿ ಎಲ್ಲ ಹಿಂದೆನೇ ಇತ್ತು. ಬಂದಿರಲಿಲ್ಲ, ಯಾವುದೂ ಹತ್ರ ಬಂದಿತ್ತಿಲ್ಲ ಸರ್. ಇದಾದಮೇಲೆ ಡ್ರೈವರು ಇತ್ತಿಲ್ಲ, ಆ ಗಾಡೀಲಿ ಡ್ರೈವರು ಇಲ್ಲ, ಹೆಲ್ಪರು ಇಲ್ಲ, ಎಲ್ಲಿದ್ರು ಅಂತಲೂ ಗೊತ್ತಿಲ್ಲ ಒಟ್ಟಿನಲ್ಲಿ. ಅದಾದ್ಮೇಲೆ ನೋಡಿದ್ರೆ ಆ ಗಾಡಿನೂ ಕ್ಯಾಂಟ್ರುಕಲ್ಲೂ ಕೂಡ ಆ ಡ್ರೈವರು ಸಿಗಾಕೊಂಡಿದ್ರು ಅಲ್ಲೇ. ಅವರು ಹಂಗೆ ಅಲ್ಲೇ. ನೀವು ಒಬ್ಬರೇ ಬಸ್ ಇದ್ದಿದ್ದೆಲ್ಲ ಎಳ್ದಿದ್ದು? ಇನ್ನು ನನ್ನ ಜೊತೆ ಇನ್ನೊಬ್ರು ಇದ್ರು ಸರ್. ಯಾರವರು? ಅವರೇ ಕಸ್ಟಮರೇನೆ. ಆ ಬಸ್ ಕಸ್ಟಮರೇನೆ ಇಬ್ಬರು ಎಳ್ದಾಕೊಂಡು ಸರ್. ಅದಾದಮೇಲೆ ಅವ್ರಿಗೂ ಏಟ್ ಆಗಿತ್ತು ಸ್ವಲ್ಪ. ಆದರೂ ಬಂದರು ಅವರು ನನ್ನ ಹೆಲ್ಪಿಗೆ ಬಂದರು. ಅದಾದಮೇಲೆ ಜಾಸ್ತಿ ಫೈರ್ ಆದಾಗಲಿಂದ ನಾವು ಹೋಗೋಕ್ಕಾಗಲಿಲ್ಲ ಸರ್. ನೀವು ಸಾಕಷ್ಟು ಗಾಡಿಗಳನ್ನ ಅಂದರೆ ನೀವು ಸಾಕಷ್ಟು ದೂರ ಪ್ರಯಾಣ ಮಾಡ್ತಾ ಇರ್ತೀರಾ, ಲಾಂಗ್ ಡ್ರೈವ್ ಎಲ್ಲ ಮಾಡ್ತಾ ಇರ್ತೀರಾ. ಸೊ ಬೆಳಗಿನ ಜಾವ 2 ಗಂಟೆ ಆಗಿದೆ. ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ? ಏನು ಹೇಳಬೇಕು ಅನ್ಸುತ್ತೆ ಸರ್? ಏನು ಹೇಳಬೇಕು ಅನ್ನೋಣ ಸರ್. ಕಣ್ಣಲ್ಲಿ ಕಟ್ತಂಗೈತೆ, ಭಯ ಆಗುತ್ತೆ ಸರ್. ಆದರೂ ಮಕ್ಕಳು ಅವರೇ ಅನ್ನೋದೊಂದು ಇದರಲ್ಲಿ ನಾವು ಸೇಫ್ ಆಗಿದ್ದೀವಿ ಸರ್. ಸೇಫ್ ಮಾಡಿದ್ದೀವಿ. ಏನೋ ದೇವರು ಕಾಪಾಡಿದ್ರೆ ನಿಮ್ಮ ಜೀವನ ಪೂರ್ತಿ ಇದನ್ನು ಮರೆಯೋಕ್ಕಾಗೋದಿಲ್ಲ. ಆ ರೀತಿ ಮರೆಯೋಕ್ಕಾಗಲ್ಲ ಅಂತ ಸರ್ ನಾನು ಮರೆಯೋದು ಇಲ್ಲ. ಈ ಇನ್ಸಿಡೆಂಟ್ನ ನನ್ನ ಲೈಫಲ್ಲೂ ಮರೆಯಲ್ಲ. ಈ ಇನ್ಸಿಡೆಂಟ್ನ ಕಟ್ತಂಗೆ ಐತೆ ಈಗಲೂ. ಮಕ್ಕಳೆಲ್ಲ ಕಿರ್ಚಾಡ್ಬಿಟ್ರೆ ನಮ್ಮ ಮಕ್ಕಳೇನು ಹಂಗೇನಿಲ್ಲ ಸರ್. ಅಂದರೆ ಅವರು ಎಲ್ಲರೂ ಆರಾಮಾಗಿದ್ರು ಸರ್. ಯಾರು ಹೆಂಗೆ ಕಿರ್ಚೇನು ಆಡಲಿಲ್ಲ. ಎಲ್ಲರೂ ಆರಾಮಾಗೇ ಇದ್ದರು. ಸೊ ಅವರು ಅಂದರೆ ಗಾಡಿ ದಾಟಿರೋದು ಒಂದು ಸ್ವಲ್ಪ ಭಯ ಅವ್ರಿಗೆ ಅಷ್ಟೇ. ಏನು ಹಿಂಗಾಗೋಯ್ತಲ್ಲ, ಬಂದಿದ್ದ ಗಾಡಿ ಯಾಕೆ ಹಿಂಗಾಯ್ತು ಅನ್ನೋದೊಂದು ಯಾರ ಮನಸ್ಸಲ್ಲೇ ಆದರೂ ಇದ್ದೇ ಇರುತ್ತೆ ಸರ್. ನೀವು ಹೋಗ್ಬೇಕಾದ್ರೆ ಗಾಡಿ ಬರಬೇಕಾದ್ರೆ ನೀವು ನೀವೇ ನೋಡಿರೋಂಥದ್ದು ಅದು ಏನು ಕಂಟೈನರ್ ಬಂತು? ಕಂಟೈನರ್ ಅಲ್ಲ, ಅದು ಕಂಟೈನರ್? ಹೌದು ಸರ್. ಕಂಟೈನರ್ ಬಂತು ಇಮಿಡಿಯೇಟ್ ರೋಡ್ ದಾಟ್ತಾ ಸೀದಾ ಬಂದಿದ್ದೆ ಹಿಂಗೆ ಕ್ರಾಸ್ ಆಯಿತು ಸರ್. ಅದು ಗಾಡಿ ಅವ್ರ ನಿದ್ದಲ್ಲಿದ್ರು ಏನೋ ಅವ್ರ ಮೆಕ್ಯಾನಿಕಲ್ ಇಶ್ಯೂಸು ಅದು ನನಗೆ ಗೊತ್ತಿಲ್ಲ ಸರ್. ಸೀದಾ ಡಿವೈಡ್ರು ಜಂಪ್ ಆಯಿತು ಸರ್ ಆ ಗಾಡಿ. ಈ ಗಾಡಿಗೆ ಏಕಾಏಕಿ ಗುದ್ದಿದ್ದೆ ಕಂಟೈನರ್ ಸರ್. ಫಸ್ಟು ಬಂದು ಕಂಟೈನರೇ ಸರ್ ಸ್ಲೀಪರಿಗೆ ಗುದ್ದಿದ್ದು. ಅಂದರೆ ನೋಡಿ, ಯಾರ್ದು ತಪ್ಪಿಗೆ ಇನ್ಯಾರ್ದು ಬಲ್ಲಿ. ಈಗ ಹೋಗ್ತಾ ಅಂತ ನಿಮ್ಮದು ತಪ್ಪಿಲ್ಲ, ಮತ್ತು ಆ ಬಸ್ಸು ಬಸ್ ತಪ್ಪಿಲ್ಲ ಸರ್. ಅವ್ರು ಬಂದು ಏನಕ್ಕೆ ಅವ್ರು ಏನು ನಿದ್ದೆ ಮಾಡ್ಕೊಂಬಂದ್ರೋ ಇಲ್ಲ ಮೆಕ್ಯಾನಿಕಲ್ ಇಶ್ಯೂಸ್ ಇತ್ತು ಅದು ನಮಗೆ ಗೊತ್ತಿಲ್ಲ ಸರ್. ಆದರೆ ಸೀದಾ ಏಕಾಏಕಿ ಬಂದು ಬಸ್ಸಿಗೆ ಗುದ್ದಿದಂತೂ ನಿಜ. ಒಂದು ದುರಂತ. ಯಾವುದು ಆ ಘಟನೆ ಆಗಬಾರ್ದು. ಆ ಬಸ್ಸಿಗೆ ಗುದ್ದದು ಆಯಿತು. ಸ್ವಲ್ಪ ಪಾಸ್ ಆಗಿ ಇದ್ದರೆ ಯಾರೂ ಆಗ್ತಾ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ. ಒಂದು ವೇಳೆ ನಿಮ್ಮ ಬಸ್ಗೆ ಆಗಬಾರ್ದು, ನಿಮ್ಮ ಬಸ್ಸಿಗೆ ಗುದ್ದಿದೆ ಊಹೆ ಮಾಡ್ಕೊಂಡು ಕೂಡ ಕಷ್ಟ ಇರ್ತಿತ್ತು ಸರ್. ಅವ್ರಿಗಾಗಿರೋ ಪರಿಸ್ಥಿತಿ ನಮಗೂ ಬರ್ಬೋದಾಗಿತ್ತೇನೋ. ನಿಜಕ್ಕೊಂದು ಥ್ಯಾಂಕ್ಸ್ ಸಚಿನ್. ಯಾಕಂದರೆ ಒಂದು ಇಮ್ಮಿಡಿಯೇಟಾಗಿ ಘಟನೆ ಆದ ತಕ್ಷಣ ನಿಮ್ಮ ಬಸ್ ಬಿದ್ದ ತಕ್ಷಣ ನೀವೊಂದು ಸೇಫಾಗಿ ಬಂದು ಸೈಡ್ ನಿಲ್ಲಿಸಿರಿ. ಮತ್ತು ಜೊತೆಗೆ ಅಂಥ ಸಮಯದಲ್ಲಿ ಕೂಡ ಹೋಗಿ ನೀವೊಂದು 8-9 ಜನ ಕರ್ಕೊಂಡು ಬಂದ್ರಲ್ಲ. ಹಂಗಾಗಿ ನಾವು ಅಲ್ಲಿ ಹೋದೋ ಏನು ಎತ್ತ ಅಂತ ನೋಡೋಕೆ ಹೋದೋ ಒಂದು ಆಲ್ರೆಡಿ ಅಲ್ಲಿ ಬಸ್ಸಿಂದ ಒಂದು 4-5 ಜನ ಆಲ್ರೆಡಿ ನೆಗೆದಿಟ್ಟಿದ್ರು ಸರ್. ಗ್ಲಾಸ್ ಎಲ್ಲ ಇದು ಮಾಡ್ಕೊಂಡು. ಅಂದರೆ ಅವ್ರ ಗಾಬರಿಲಿ ಸ್ಪೀಡಾಗಿತ್ತಾ ಬಸ್ಸು ಅಥವಾ ಇಲ್ಲ ಸರ್? ನಾರ್ಮಲಾಗಿ ನನ್ನ ಗಾಡಿ ಒಂದು 65-70 ನನಗೂ ಅಷ್ಟು ಗೊತ್ತಿಲ್ಲ ಸರ್. ನಮ್ಮ ಓನರು GPS ಅಲ್ಲೇ ತೋರಿಸಿದ್ರು. ನಮ್ಮ ಗಾಡಿ 65 ಇದೆ ಅಂತ GPS ಅಲ್ಲಿ ಅದೆಲ್ಲ ಮೆನ್ಷನ್ ಆಗಿದೆ ಸರ್. ಅದು ನೋಡಿದ್ದೀವಿ. ಅಂದರೆ ನನ್ನ ಗಾಡಿಗಿನ್ನ ಒಂದು 80 ಮೀಟರ್ಸ್ ಅದು ಅಷ್ಟು ಆಲ್ಮೋಸ್ಟ್ ದೂರದಲ್ಲಿದ್ದರೆ ಒಂದು 70-75 ಬಂದಿದೆ. ಅದು ಓವರ್ಟೇಕ್ ಮಾಡಿದೆ ನನ್ನನ್ನು.
ಅಷ್ಟು ಬಿಟ್ಟರೆ ಮತ್ತು ಅದೇನು ಹೆವಿ ಸ್ಪೀಡ್ ಏನಿಲ್ಲ, ಸ್ಪೀಡು ಇಲ್ಲ ಸರ್. ಅದು ಸಂಪೂರ್ಣವಾಗಿ ಕ್ಯಾಂಟರ್ದು ತಪ್ಪು. ಸೊ ಈ ಕಡೆಯಿಂದ ಬಂದಿರೋದು ಕಂಟೈನರ್ದೇ ತಪ್ಪು ಸರ್. ಕಂಟೈನರ್. ವೀಕ್ಷಕರೇ, ಇದು ಚಾಲಕ ಸಚಿನ್ ಮಾತು. 60 ಜನ ಮಕ್ಕಳನ್ನು, 60 ಜನ ಮಕ್ಕಳಿದ್ರಲ್ವ, 40 ಜನ ಮಕ್ಕಳಿದ್ದಂಥ ಬಸ್ ಇದು. ಈ ಬಸ್ನಲ್ಲಿ ಇದ್ದಂಥ 40 ಜನ ಮಕ್ಕಳನ್ನು ಕಾಪಾಡಿದಂಥ ವ್ಯಕ್ತಿ, ಜೊತೆಗೆ ಬಸ್ ಅಪಘಾತ ಆದ ಬಳಿಕ ಏನು ಸೀಬರ್ಡ್ ಬಸ್ ಉಳಿತಾಯ್ತಲ್ಲ, ಅದು ಬಸ್ ಹಿಂದನೇ ಬರ್ತಾ ಇದ್ದು, ಆ ಬಸ್ನಲ್ಲಿ ಹೋಗಿ ಏನು ಆ ಬಸ್ನ ಹತ್ರ ಹೋಗಿ ಮತ್ತೆ 9 ಜನನ ಅಲ್ಲಿನ ಪ್ರಯಾಣಿಕರನ್ನ ಎಳೆದು ತಂದು ಸೇವ್ ಮಾಡಿದಂಥದ್ದು. ಈ ಘಟನೆ ನಾವು ಇಲ್ಲಿ ನೋಡಿದ್ರೆ ನಮಗೆ ಕೂಡ ಮೈ ಜುಮ್ ಅನ್ನುತ್ತೆ, ನಮಗೆ ಕೂಡ ಶಾಕ್ ಆಗುತ್ತೆ. ಘಟನೆ ನೋಡಿದಂಥ ವ್ಯಕ್ತಿ ಇನ್ನೂ ಕೂಡ ಶಾಕಲ್ಲಿರುವಂಥದ್ದು ಸಚಿನ್ನು. ಮತ್ತೊಮ್ಮೆ ನಾವು ಬಸ್ಸನ್ನು ತೋರಿಸಿ ನೋಡಿ. ಇದೇ ಬಸ್ನಲ್ಲಿ ಅಂದರೆ ಈ ಬಸ್ಸು ಗುದ್ದಿದ ಇದಕ್ಕೆ ಸಂಪೂರ್ಣವಾಗಿ ಮುಂದೆ ಸಂಪೂರ್ಣ ಗ್ಲಾಸ್ ಸಂಪೂರ್ಣವಾಗಿ ಹೋಗಿದೆ. ಮತ್ತು ಜೊತೆಗೆ ಇದೇ ಬಸ್ನಲ್ಲಿ 40 ಜನ ಶಾಲಾ ಮಕ್ಕಳು ದಾಂಡೇಲಿಗೆ ಟ್ರಿಪ್ಗೆ ಹೋಗ್ತಾ ಇದ್ರು. ಇದು ಈ ಬಸ್ನಲ್ಲಿ ಜೀವ ಕಾಪಾಡಿದಂಥ ಸಚಿನ್ ಮತ್ತು ಈ ಬಸ್ನಲ್ಲಿ 40 ಜನ ಮಕ್ಕಳು ಉಳಿಸಿದಂಥ ಘಟನೆ ಈ ಬಸ್ ಸಾಕ್ಷಿ ಆಗಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.